ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೆ. ನಾನು ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ವಿಜ್ಞಾನ ಒಂದು ಪಠ್ಯಪುಸ್ತಕದ ಹದಿಹರೈಕೆ ಪ್ರವೇಶ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು ಯಾರೆಲ್ಲ ಪೇಪರ್ 1 TET ಬರಿತಾ ಇದ್ದೀರೋ ಅವರಿಗೆ, ಹಾಗೂ ಪೇಪರ್ 2 TET ಬರಿತಾ ಇದ್ದೀರೋ ಅವರಿಗೆ, ಮತ್ತು PSTR, HSTR, GPSTR ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇದು ಅನಾಟಮಿ ಬರುತ್ತಲ್ಲ ಅಲ್ಲಿ ಈ ಒಂದು ವಿಷಯ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಬೆಳವಣಿಗೆ ಒಂದು ನೈಸರ್ಗಿಕ ಪ್ರಕ್ರಿಯೆ. ಬೆಳವಣಿಗೆ ಅನ್ನೋದೇನು, ಇದು ಒಂದು ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ದೇಹವು ಏನು ಮಾಡ್ತದೆ ಅಂದರೆ ಅನೇಕ ಬದಲಾವಣೆಗೆ ಒಳಗಾಗ್ತೈತೆ. ಹಾಗೆ ಸಂತಾನೋತ್ಪತ್ತಿಯ ಪರಿಪಕ್ವನಕ್ಕೆ ಕಾರಣವಾಗುವ ಜೀವನದ ಈ ಅವಧಿಯನ್ನು ಏನಂತೀವಿ ನಾವು ತಾರುಣ್ಯ ವ್ಯವಸ್ಥೆ ಅಂತೇಳಿ ಕರಿತೀವಿ. ಏನು, ದೇಹವು ಏನು ಮಾಡ್ತೈತಿ, ಹಲವಾರು ಬದಲಾವಣೆಗೆ ಒಳಗಾಗ್ತೈತಿ. ಸಂತಾನೋತ್ಪತ್ತಿಗೆ ಪರಿಪಕ್ವನೆ ಹೊಂದ್ತಾ ಇರ್ತೈತಿ. ಈ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಹಾಗೂ ಬದಲಾವಣೆಗೆ ಕಾರಣವಾಗುವಂಥ ಒಂದು ಅವಧಿ ಏನೇನಂತೀವಿ ಅಂದರೆ ಅದು ತಾರುಣ್ಯ ವ್ಯವಸ್ಥೆ ಅಂತೇಳಿ ಕರಿತೀವಿ. ಇಂಗ್ಲೀಷಲ್ಲಿ ಅಡಲೋಸೆನ್ಸ್ ಅಂತೇಳಿ ಕರಿತೀವಿ. 12 ಅಥವಾ 13 ವಯಸ್ಸಿನಿಂದ 18 ಅಥವಾ 19ನೇ ವಯಸ್ಸಿನವರೆಗೆ ತಾರುಣ್ಯ ವ್ಯವಸ್ಥೆಯನ್ನು ಕಂಡುಬರ್ತೈತಿ. ಈ ತಾರುಣ್ಯ ವ್ಯವಸ್ಥೆಯನ್ನು ಏನಂತೀವಿ ನಾವು ಅಂದರೆ ಹದಿಹರೆಯದವರು ಅಂತೇಳಿ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಟೀನೇಜರ್ಸ್ ಅಂತೇಳಿ ಕರಿತೀವಿ. ಹುಡುಗಿಯರಲ್ಲಿ ಹುಡುಗರಿಗಿಂತ ಏನು ಮಾಡ್ತೈತೆ 1 ಅಥವಾ 2 ವರ್ಷ ಬೇಗನೆ ಏನು ಮಾಡ್ತಾರೆ ಹುಡುಗಿಯರು ಹುಡುಗರಿಗೆ ಹೋಲಿಸಿದರೆ 1 ಅಥವಾ 2 ವರ್ಷ ಮುಂಚಿತವಾಗಿ ಏನು ಮಾಡ್ತಾರೆ ಅವರು ಪ್ರೌಢ ವ್ಯವಸ್ಥೆಯನ್ನು ತಲುಪ್ತಾರೆ. ಹದಿಹರೆಯದ ಅವಧಿ ಏನಾಗ್ತದೆ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತೈತೆ. ಇಲ್ಲಿ ನಾವು ಭಿನ್ನತೆಯನ್ನು ಕಾಣ್ಬೋದು. ತಾರುಣ್ಯ ವ್ಯವಸ್ಥೆಯ ಸಮಯದಲ್ಲಿ ಮಾನವ ದೇಹವು ಏನು ಮಾಡ್ತದೆ ಹಲವಾರು ಬದಲಾವಣೆಗೆ ಒಳಗಾಗ್ತೈತೆ. ತಾರುಣ್ಯ ವ್ಯವಸ್ಥೆಯಲ್ಲಿ ಆ ಬದಲಾವಣೆ ಏನು ಮಾಡ್ತದೆ ಪ್ರೌಢ ವ್ಯವಸ್ಥೆಯನ್ನು ಸೂಚಿಸುತ್ತೆ. ಆ ಬದಲಾವಣೆ ಏನು ಸೂಚಿಸುತ್ತೆ ಅಂದರೆ ಪ್ರೌಢ ವ್ಯವಸ್ಥೆ ಅನ್ನೋದು ಸೂಚಿಸುತ್ತೆ. ಅಂದರೆ ಪ್ರೌಢಿಮೆ ಬಂದಿದೆ ಅಂಥೇಳಿ ಆ ಒಂದು ಲಕ್ಷಣವನ್ನು ಅದು ಉಂಟು ಮಾಡ್ತೈತೆ. ತರುಣರು ಸಂತಾನೋತ್ಪತ್ತಿಯ ಪಕ್ವತೆ ತಲುಪಿದಾಗ ಏನು ಮಾಡ್ತೈತೆ ಪ್ರೌಢ ವ್ಯವಸ್ಥೆ ಕೊನೆಗೊಳ್ತೈತಿ. ತರುಣರು ಏನು ಮಾಡ್ತಾರೆ ಸಂತಾನೋತ್ಪತ್ತಿ ಪಕ್ವತೆ ತಲುಪಿದಾಗ ಅವಾಗ ಏನಾಗ್ತೈತೆ ಪ್ರೌಢ ವ್ಯವಸ್ಥೆ ತಂತಾನೆ ಕೊನೆಗೊಳ್ತಾ ಹೋಗ್ತೈತೆ. ಪ್ರೌಢ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು ಏನೇನಾಗ್ತವೆ, ಪ್ರೌಢ ವ್ಯವಸ್ಥೆ ಬಂದಿದ್ದಾರೆ ಅಂದರೆ ಅವ್ರ ಹತ್ರ ಏನೇನು ಬದಲಾವಣೆಗಳು ಆಗ್ತವೆ ಅಂಥೇಳಿ. ಎತ್ತರದಲ್ಲಿ ಹೆಚ್ಚಳ ಆಗ್ತೈತೆ. ಹಾಗೆ ದೇಹದ ಆಕಾರದಲ್ಲಿ ಬದಲಾವಣೆಗಳಾಗ್ತವೆ. ದೇಹದಲ್ಲಿ ಹಲವಾರು ಬದಲಾವಣೆಗಳು ಇಲ್ಲಿ ಕಾಣ್ಬೋದು ನಾವು. ಬೆವರು ಅಥವಾ ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿ ಏನಾಗ್ತೈತೆ ಹೆಚ್ಚಳ ಆಗ್ತೈತೆ. ಬೆವರು ಮತ್ತು ತೈಲ ಗ್ರಂಥಿಗಳಲ್ಲಿ ಏನಾಗ್ತೈತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬದಲಾವಣೆ ಕಾಣ್ಬೋದು. ಲೈಂಗಿಕ ಅಂಗಗಳು ಏನಾಗ್ತೈತೆ ಇಲ್ಲಿ ಬೆಳವಣಿಗೆ ಹೊಂದುತ್ತವೆ. ಆಮೇಲೆ ಮಾನಸಿಕ, ಭೌತಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ಏನು ಮಾಡ್ತಾರೆ ಈ ತಾರುಣ್ಯ ವ್ಯವಸ್ಥೆಯಲ್ಲಿ ತಲುಪ್ತಾರೆ. ಧ್ವನಿ ಪೆಟ್ಟಿಗೆ. ಪ್ರೌಢ ವ್ಯವಸ್ಥೆಯಲ್ಲಿ ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಅಂತೇಳಿ ಕರಿತೀವಿ. ಅದಕ್ಕೆ ಧ್ವನಿಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಏನು ಮಾಡ್ತೈತಿ ಇಲ್ಲಿ ಪ್ರಾರಂಭ ಆಗ್ತೈತಿ ಇಲ್ಲಿ ತಾರುಣ್ಯ ವ್ಯವಸ್ಥೆಯಲ್ಲಿ. ಹುಡುಗರಲ್ಲಿ ಧ್ವನಿಪೆಟ್ಟಿಗೆಯು ದೊಡ್ಡದಾಗಿ ಬೆಳೀತದೆ. ಹುಡುಗರಲ್ಲಿ ಏನು ಮಾಡ್ತದಂತೆ ಧ್ವನಿಪೆಟ್ಟಿಗೆ ದೊಡ್ಡದಾಗಿ ಬೆಳೀತದಂತೆ. ಹಾಗೆ ಹುಡುಗರಲ್ಲಿ ಬೆಳೆದ ಧ್ವನಿಪೆಟ್ಟಿಗೆಗೆ ಏನಂತ ಹೇಳ್ತೀವಿ ಅಂದರೆ ಅಡಮ್ಸ್ ಆ್ಯಪಲ್ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು. ಹುಡುಗರಲ್ಲಿ ಬೆಳೆಯುವಂಥ ಒಂದು ಧ್ವನಿಪೆಟ್ಟಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಅಡಮ್ಸ್ ಆ್ಯಪಲ್ ಅಂತೇಳಿ ಕರೀತಾರೆ. ಹುಡುಗಿಯರಲ್ಲಿ ಹೆಚ್ಚಿನ ಸ್ಥಾಯಿಯ ಧ್ವನಿ ಹೊಂದಿದರೆ ಹುಡುಗರು ಆಳವಾದ ಧ್ವನಿ ಹೊಂದಿರ್ತಾರೆ. ಹುಡುಗರು ಏನು ಮಾಡ್ತಾರೆ ಹೆಚ್ಚಿನ ಸ್ಥಾಯಿ ಧ್ವನಿ ಹೊಂದಿದರೆ ಹುಡುಗರು ಏನು ಮಾಡ್ತಾರೆ ಆಳವಾದಂಥ ಒಂದು ಧ್ವನಿಯನ್ನು ಇವರು ಹೊಂದಿರ್ತಾರೆ. ಅದೆಲ್ಲಪ್ಪ ಅಡಮ್ಸ್ ಇರುತ್ತೆ, ಅಡಮ್ಸ್ ಆ್ಯಪಲ್ ಅಲ್ಲಿರುತ್ತೆ ಅಂದರೆ ಇಲ್ಲಿರುತ್ತೆ ನೋಡಿ. ಅದು ಇದೇನು ಕಂಡು ಬರ್ತಾ ಇದೆಯಲ್ಲ ಇದೇ ಅಡಮ್ಸ್ ಆ್ಯಪಲ್. ಇಲ್ಲಿ ಹುಡುಗರ ಹತ್ರ ಇಲ್ಲಿ ಕಂಡು ಬರ್ತೈತಿ. ಈ ಥರ ಒಂಥರ ಹುಬ್ಬಿ ಥರ ಚೂಪ್ ಥರ ಕಂಡು ಬರ್ತದಕ್ಕೆ ಅಂತೀವಿ ಅಡಮ್ಸ್ ಆ್ಯಪಲ್ ಅಂತೇಳಿ ಕರಿತೀವಿ. ಅಂದರೆ ಹುಡುಗರಲ್ಲಿ ಕಂಡು ಬರೋಂಥ ಒಂದು ಧ್ವನಿಪೆಟ್ಟಿಗೆ ಇದು ನೋಡಿ. ಬೆಳೆದ ವಯಸ್ಕರಲ್ಲಿ ಹುಡುಗನೊಬ್ಬನಲ್ಲಿ ಅಡಮ್ಸ್ ಆ್ಯಪಲ್ ಕಂಡು ಬರೋಂಥ ಒಂದು ಚಿತ್ರಣ ಇದು. ಈಗ ದ್ವಿತೀಯಕ ಲೈಂಗಿಕ ಲಕ್ಷಣಗಳು. ಲೈಂಗಿಕ ಲಕ್ಷಣಗಳು ಯಾವ ರೀತಿ ಇರ್ತವೆ ಅಂತೇಳಿ ನೋಡಿರಿ. ಪ್ರೌಢ ವ್ಯವಸ್ಥೆಯ ಹುಡುಗಿಯರಲ್ಲಿ ಏನು ಮಾಡ್ತೈತೆ ಪ್ರೌಢ ವ್ಯವಸ್ಥೆ ಬಂದಿದ್ದರೆ ಹುಡುಗಿಯರಲ್ಲಿದ್ದರೆ ಸ್ತನಗಳ ಬೆಳವಣಿಗೆ ಆಗ್ತೈತಿ. ಹುಡುಗರಲ್ಲಿ ಏನಾಗ್ತದೆ ಅಂದರೆ ಮೀಸೆ ಮತ್ತು ಗಡ್ಡೆ ಬೆಳವಣಿಗೆ ಆಗ್ತವೆ. ಇವು ಏನು ಮಾಡ್ತವೆ ಪ್ರೌಢ ವ್ಯವಸ್ಥೆ ಬಂದಿವೆ ಅಂಥೇಳಿ ಲಕ್ಷಣವನ್ನು ಸೂಚಿಸ್ತವೆ.
ಈ ಲಕ್ಷಣಗಳು ಗಂಡನ್ನು ಏನು ಮಾಡ್ತಾರೆ, ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗ್ತೈತೆ. ಇದನ್ನೇ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಏನು ಮಾಡ್ತೈತೆ, ಅವ್ರ ಪ್ರೌಢಾವಸ್ಥೆ ಬಂದಿದ್ದಾರೆ ಅಂತೇಳಿ ಗುರುತಿಸ್ಲಿಕ್ಕೆ ಹೆಣ್ಣನ್ನು ಏನು ಮಾಡ್ತಾರೆ, ಗಂಡನ್ನು ಹೆಣ್ಣಿನಿಂದ ಏನು ಮಾಡ್ತಾರೆ, ಪ್ರತ್ಯೇಕ ಮಾಡ್ತಾರೆ. ಹದಿಹರೆಯದರಲ್ಲಿ ಸಂಭವಿಸುವ ಬದಲಾವಣೆಗಳು ಹಾರ್ಮೋನ್ಗಳನ್ನು ನಿಯಂತ್ರಿಸಲ್ಪಡುತ್ತವೆ. ಏನು ಮಾಡ್ತವೆ ಇವು, ಹದಿಹರೆಯವರಲ್ಲಿ ಸಂಭವಿಸುವಂಥ ಬದಲಾವಣೆಗಳು ಯಾವುದು ನಿಯಂತ್ರಣ ಮಾಡ್ತದೆ ಅಂದರೆ ಹಾರ್ಮೋನ್ ಅದು ನಿಯಂತ್ರಣ ಮಾಡ್ತೈತೆ. ಪುರುಷರಲ್ಲಿ ಯಾವ ಹಾರ್ಮೋನ್ ಕಂಡುಬರ್ತೈತಿ ಅಂದರೆ ಅದು ಟೆಸ್ಟೋಸ್ಟಿರನ್ ಎಂಬ ಒಂದು ಹಾರ್ಮೋನ್ ಕಂಡುಬರ್ತೈತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ತ್ರೀಯರಲ್ಲಿ ಈಸ್ಟ್ರೋಜನ್. ಪುರುಷರಲ್ಲಿ ಕಂಡುಬರುವಂಥ ಹಾರ್ಮೋನ್ ಯಾವುದಂದರೆ ಟೆಸ್ಟೋಸ್ಟಿರನ್. ಹುಡುಗಿಯರಲ್ಲಿ ಕಂಡುಬರುವುದು ಅಥವಾ ಸ್ತ್ರೀಯರಲ್ಲಿ ಕಂಡುಬರುವುದು ಈಸ್ಟ್ರೋಜನ್. ಇವು ನೆನ್ಪಿಟ್ಕೋಬೇಕು, ಎರಡು ಎಕ್ಸಾಮ್ಗೆ ಆಗುವ ಸಂಭವ ತುಂಬಾ ಇರುತ್ತೇವೆ. ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಾರಂಭಿಸುವಲ್ಲಿ ಹಾರ್ಮೋನ್ಗಳ ಪಾತ್ರ ಹೆಂಗಿರುತ್ತೆ, ಅವು ಹೇಗೆ ತಮ್ಮ ಪಾತ್ರವನ್ನು ನಿರ್ವಹಿಸ್ತವೆ ಅಂತೇಳಿ. ವೃಷಣಗಳು ಮತ್ತು ಅಂಡಾಶಯಗಳು ಏನು ಮಾಡ್ತವೆ, ಲೈಂಗಿಕ ಹಾರ್ಮೋನ್ಗಳನ್ನು ಸ್ರವಿಸುತ್ತವೆ. ವೃಷಣಗಳು ಮತ್ತು ಅಂಡಾಶಯಗಳು ಏನು ಮಾಡ್ತವೆ, ಲೈಂಗಿಕ ಹಾರ್ಮೋನ್ಗಳನ್ನು ಏನು ಮಾಡ್ತವೆ, ಸ್ರವಿಸುತ್ತವೆ. ಲೈಂಗಿಕ ಹಾರ್ಮೋನ್ಗಳು ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ಗಳ ನಿಯಂತ್ರಣದಲ್ಲಿರ್ತವೆ. ಲೈಂಗಿಕ ಹಾರ್ಮೋನ್ಗಳು ಏನು ಮಾಡ್ತವೆ ಅಂದರೆ ಪಿಟ್ಯುಟರಿ ಗ್ರಂಥಿಯ ಹಾರ್ಮೋನ್ಗಳ ನಿಯಂತ್ರಣದಲ್ಲಿಯೂ ಇರ್ತವೆ. ಹಾಗೆ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಹಂತವು ತಾರುಣ್ಯ ವ್ಯವಸ್ಥೆಯಲ್ಲಿ ಏನು ಮಾಡ್ತದೆ, ಸ್ತ್ರೀಯರಲ್ಲಿ 10 ರಿಂದ 12 ವಯಸ್ಸಿನಲ್ಲಿ ಕಂಡುಬರ್ತೈತಿ. ಸ್ತ್ರೀಯರಲ್ಲಿ 1-2 ವರ್ಷ ಮುಂಚೆನೆ ಅಂತ ಹೇಳಿದಾರಲ್ಲ ಅಲ್ಲಿ, ಅದಕ್ಕೋಸ್ಕರ ಏನು ಮಾಡ್ತೈತಿ, 10 ರಿಂದ 12 ವಯಸ್ಸಿನಲ್ಲಿ ಏನಾಗ್ತೈತಿ, ಅವ್ರ ಹತ್ರ ಸಂತಾನೋತ್ಪತ್ತಿ ಕಾರ್ಯ ಉಂಟಾಗ್ತೈತಿ. ಅಲ್ಲಿ ಸಾಮಾನ್ಯವಾಗಿ ಸುಮಾರು 45 ರಿಂದ 50 ವರ್ಷಗಳವರೆಗೆ ಇರ್ತೈತಿ. ಅವ್ರ ಸಂತಾನೋತ್ಪತ್ತಿ ಕಾರ್ಯ ಎಲ್ಲಿ ಗಂಟೆ ಇರ್ತೈತೆ ಅಂದರೆ 45 ರಿಂದ 50 ವರ್ಷ ಗಂಟೆ ಅವ್ರು ಏನು ಮಾಡ್ಬೋದು, ಸಂತಾನೋತ್ಪತ್ತಿ ಮಾಡ್ಬೋದು. 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1 ರಿಂದ ಸುಮಾರು 28 ರಿಂದ 30 ದಿನಗಳಲ್ಲಿ ಒಮ್ಮೆ ಒಂದು ಅಂಡವು ಏನಾಗ್ತೈತೆ, ಬಿಡುಗಡೆ ಆಗ್ತೈತೆ. ಇದು ನಮ್ಮ ಋತುಚಕ್ರ ಬರುತ್ತಲ್ಲ, ಅದಕ್ಕೆ ಅದ್ಮೇಲೆ ಏನಾಗಿದೆ ತಿಳ್ಕೊಬೋದು. ಏನು ಮಾಡ್ತೈತೆ, 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1 ರಿಂದ ಏನು ಮಾಡ್ತೈತೆ, ಸುಮಾರು 28 ರಿಂದ 30 ದಿನಗಳಲ್ಲಿ ಒಮ್ಮೆ ಒಂದು ಅಂಡವು ಏನು ಮಾಡ್ತೈತೆ, ಬಿಡುಗಡೆ ಆಗ್ತೈತೆ. ನಿಷೇಚನವು ಸಂಭವಿಸದೇ ಇದ್ದರೆ ಋತುಸ್ರಾವ ಆಗ್ತೈತೆ. ನಿಷೇಚನ ಸಂಭವಿಸದೇ ಇದ್ದರೆ ಏನಾಗ್ತದೆ ಅಂತೇಳಿ ಋತುಸ್ರಾವ ಆಗ್ತದಂತೆ. ಈ ಋತುಸ್ರಾವ ಸುಮಾರು 28 ರಿಂದ 30 ದಿನಗಳಲ್ಲಿ ಒಮ್ಮೆ ಆಗ್ತಾ ಇರ್ತದೆ. ಹಾಗೆ ಋತುಚಕ್ರ ಯಾವಾಗ ನಿಂತು ಹೋಗುತ್ತೆ ಅಂದರೆ 45 ರಿಂದ 50 ವರ್ಷ ಅದರಲ್ಲಿ ನಿಂತು ಹೋಗ್ತೈತೆ. ಸಂತಾನೋತ್ಪತ್ತಿ ಕಾರ್ಯ ಅದಕ್ಕೆ 45 ರಿಂದ 50 ಗಂಟೆ ಇರುತ್ತೆ ಅಂತೇಳಿ ಹಿಂದೆ ನೋಡಿದೇವಲ್ಲ, ಆ ವಯಸ್ಸಿನಲ್ಲಿ ಏನಾಗುತ್ತೆ, ಋತುಚಕ್ರ ನಿಂತು ಹೋಗ್ತೈತಿ. ಋತುಚಕ್ರದ ನಿಲುಗಡೆಗೆ ಏನಂತೀವಿ, ಋತುಬಂಧ ಅಂತೇಳಿ ಕರಿತೀವಿ. ಇದನ್ನು ಇಂಪಾರ್ಟೆಂಟು, ಕೇಳ್ಬೋದು ಎಕ್ಸಾಮಲ್ಲಿ. ಋತುಚಕ್ರ ಏನು ನಿಂತು ಹೋಗುತ್ತಲ್ಲ ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಋತುಬಂಧ ಅಂತೇಳಿ ಕರೀತಾರೆ. ಮಗುವಿನ ಲಿಂಗ ಹೇಗೆ ನಿರ್ಧಾರ ಮಾಡ್ತೀವಿ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮಾನವರಲ್ಲಿ ಒಟ್ಟು 23 ಜೊತೆ ವರ್ಣತಂತುಗಳು ಇರ್ತವೆ. ಒಟ್ಟು ಸೇರಿದರೆ 46 ಆಗ್ತವೆ, ಜೊತೆಗಿಳಿದ್ರೆ 23 ಜೊತೆ. ಇವುಗಳಲ್ಲಿ 2 ವರ್ಣತಂತುಗಳು ಇರ್ತವೆ. ಅವು ಒಂದು ಎಕ್ಸ್, ಇನ್ನೊಂದು ವಾಯ್ ಎಂಬ ಹೆಸರನ್ನು ಸೂಚಿಸ್ತವೆ. XX ಇದ್ದರೆ ಅದು ಹೆಣ್ಣು ಮಗು, XY ಇದ್ದರೆ ಅದು ಗಂಡು ಮಗು. ಅಂದರೆ ಹೆಣ್ಣಿನ ಲಿಂಗ ನಿರ್ಧಾರವಾಗುವುದು ಏನು, ಗಂಡಿನಿಂದ, ಅಂದರೆ ಹೆಣ್ಣು ಅದಕ್ಕೆ ಕಾರಣ ಅಲ್ಲ. 2 ಹೆಣ್ಣಿನ ಹತ್ರ ಏನಿರುತ್ತೆ, 2 XX ಇರುತ್ತೆ. ಆದರೆ ಗಂಡು XY ಅಂದರೆ ಗಂಡು, ವಾಯ್ ಬಿಡುಗಡೆ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಗಂಡು ಮಗು ಆಗುತ್ತೆ. X ಬಿಡುಗಡೆ ಮಾಡಿದ್ರೆ ಇಲ್ಲಿ ಹೆಣ್ಣು ಮಗು ಆಗ್ತೈತೆ. ನೋಡಿಲ್ಲಿ ವೀರ್ಯಾಣುಗಳು, ಇವೇನು ವೀರ್ಯಾಣುಗಳು ಏನಿದೆ, ಒಂದು ವಾಯ್ ಇದೆ, ಇನ್ನೊಂದು ಎಕ್ಸ್ ಇದೆ. ಇವು ಅಂಡಾಣುಗಳು. ಏನಿದೆ, ಅಂಡಾಣುಗಳು ಎರಡರಲ್ಲಿಯೂ ಕೂಡ ಎಕ್ಸೇ ಇದೆ. ಏನಿದೆ, ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಇವು 2 ಅಂಡಾಣುಗಳು. ಮಾನವನ ಲಿಂಗ ನಿರ್ಧಾರಣೆ ಈ ರೀತಿ ಆಗ್ತೈತಿ ಅಂತ. ತಂದೆಯಲ್ಲಿರುವ ವರ್ಣತಂತುಗಳು ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ. ತಂದೆಯಲ್ಲಿರುವಂಥ ವರ್ಣತಂತುಗಳು ಏನು ಮಾಡ್ತಾವಂತೆ, ಹುಟ್ಟುವಂತಹ ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತವೆ. ಲೈಂಗಿಕ ಹಾರ್ಮೋನ್ಗಳಲ್ಲದೆ ಇತರ ಹಾರ್ಮೋನ್ಗಳು, ಇನ್ನು ಇತರ ಹಾರ್ಮೋನ್ಗಳು ಯಾವ್ಯಾವಿದ್ದಾವೆ ಅಂತ ಹೇಳಿ ನೋಡೋಣ. ಪಿಟ್ಯುಟರಿ ಗ್ರಂಥಿಯು ಅಂತಃಸ್ರಾವಕ ಗ್ರಂಥಿ ಅಂತ ಕರಿತೀವಿ. ಇದು ಮೆದುಳಿಗೆ ಅಂಟಿಕೊಂಡಿರ್ತದೆ. ಪಿಟ್ಯುಟರಿ ಗ್ರಂಥಿ ಎಲ್ಲಿರ್ತದೆ ಅಂತ ಕೇಳ್ಬೋದು, ಅದು ಮೆದುಳಿನಲ್ಲಿ ಇರ್ತೈತೆ. ಪಿಟ್ಯುಟರಿಯ ಹೊರತಾಗಿ ಥೈರಾಯ್ಡ್ ಗ್ರಂಥಿ ಇರುತ್ತೆ, ಮೆದಜರಕ ಗ್ರಂಥಿ ಇರುತ್ತೆ, ಅಡ್ರಿನಲ್ ಗ್ರಂಥಿ ಇರುತ್ತೆ. ಇವೆಲ್ಲ ಏನು ಈ ಥರ ಅಂತಃಸ್ರಾವಕ ಗ್ರಂಥಿಗಳು ಕೂಡ ನಮ್ಮ ದೇಹದಲ್ಲಿ ಕಂಡುಬರ್ತವೆ. ಮಾನವನ ಚಿತ್ರ ಇದು. ಇಲ್ಲೇನಿದೆ, ಮೆದುಳಿನಲ್ಲಿ ಏನಿದೆ, ಮೆದುಳಿನಲ್ಲಿ
ಪಿಟ್ಯುಟರಿ ಗ್ರಂಥಿ ಇದೆ. ಕುತ್ತಿಗೆಯಲ್ಲಿ ಥೈರಾಯ್ಡ್ ಗ್ರಂಥಿ ಇದೆ. ಇದು ಬಟರ್ಫ್ಲೈ ಆಕಾರದಲ್ಲಿ ಕಂಡುಬರ್ತೈತೆ, ಆದರೆ ಪಿಟ್ಯುಟರಿ ಗ್ರಂಥಿ ಬಟಾಣಿ ಕಾಳಿನ ಆಕಾರದಲ್ಲಿ ಇರ್ತೈತೆ. ಇದ್ರ ಮೇಲೆ ಇರೋದು ಇದು ಅಡ್ರಿನಲ್ ಗ್ರಂಥಿ, ಇದು ಇಷ್ಟಿರೋದು ಇದು ಮೆದುಜರಕ ಗ್ರಂಥಿ. ಇದು ಸ್ತ್ರೀಯರಲ್ಲಿ ಅಂಡಾಶಯದ ಸ್ಥಾನ, ಹಾಗೆ ಪುರುಷರಲ್ಲಿರುವುದು ವೃಷಣಾಯು. ಹೀಗೆ ಮಾನವ ದೇಹದಲ್ಲಿ ಏನಿದೆ ಅಂತಃಸ್ರಾವಕ ಗ್ರಂಥಿಗಳ ಸ್ಥಾನವನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಥೈರಾಯ್ಡ್ ಗ್ರಂಥಿಯು ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಗಾಯ್ಟರ್ ರೋಗ ಅನ್ನೋದು ಉಂಟು ಮಾಡ್ತೈತಿ. ಅದಕ್ಕೆ ಸರಳ ಗಾಯ್ಟರ್ ಅಂತ ಕೂಡ ನಾವು ಕರಿತೀವಿ. ಥೈರಾಕ್ಸಿನ್ ಹಾರ್ಮೋನನ್ನು ಥೈರಾಯ್ಡ್ ಗ್ರಂಥಿ ಏನು ಮಾಡ್ತೈತೆ ಉತ್ಪಾದನೆ ಮಾಡದೇ ಇದ್ದಾಗ ಅವಾಗ ಏನಾಗ್ತೈತೆ ಥೈರಾಯ್ಡ್ ಬರ್ತೈತೆ. ಮೇದೋಜೀರಕ ಗ್ರಂಥಿಯು ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡದೇ ಇದ್ದಾಗ ಅವಾಗ ಡಯಾಬಿಟಿಸ್ ಬರುತ್ತೆ. ಅಡ್ರಿನಲ್ ಗ್ರಂಥಿಗಳು ಏನು ಮಾಡ್ತವೆ, ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಉತ್ಪಾದನೆ ಮಾಡ್ತವೆ. ವ್ಯಕ್ತಿಯು ತುಂಬ ಕೋಪಗೊಂಡಾಗ ಅಥವಾ ತೊಂದರೆಗೀಡಾದಾಗ ಸಂದರ್ಭದಲ್ಲಿ ಆತಂಕಕ್ಕೊಳಗಾದಾಗ ದೇಹದಲ್ಲಿ ಒತ್ತಡಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವ ಏನು ಮಾಡ್ತೈತೆ, ಇದು ನೆರವಾಗ್ತೈತಿ. ಯಾವುದು ಅಡ್ರಿನಲ್ ಗ್ರಂಥಿ. ಪಿಟ್ಯುಟರಿ ಗ್ರಂಥಿಯು ವ್ಯಕ್ತಿಯು ಸಾಮಾನ್ಯ ಬೆಳವಣಿಗೆಗೆ ಅವಶ್ಯಕವಾಗಿರುವ ಬೆಳವಣಿಗೆ ಹಾರ್ಮೋನ್ ಅಂತೇಳಿ ನಾವು ಇದನ್ನು ಪಿಟ್ಯುಟರಿ ಗ್ರಂಥಿಯನ್ನು ಕರಿತೀವಿ. ಬೆಳವಣಿಗೆ ಹಾರ್ಮೋನ್ ಇದು. ಈಗ ಹದಿಹರೆಯಕ್ಕೆ ಅಗತ್ಯ ಪೋಷಣ ಅಗತ್ಯಗಳು ಯಾವ್ಯಾವು, ಹದಿಹರೆಯದವರ ಪೋಷಣ ಅಗತ್ಯಗಳು ಯಾವ್ಯಾವು ಅಂತೇಳಿ. ಹದಿಹರೆಯವು ತ್ವರಿತ ಬೆಳವಣಿಗೆ ಮತ್ತು ವಿಕಾಸದ ಹಂತವಾಗಿದೆ. ಇದೇನಾಗಿದೆ, ತ್ವರಿತವಾದಂಥ ಒಂದು ಬೆಳವಣಿಗೆ ಮತ್ತು ವಿಕಾಸದ ಹಂತವಾಗಿದೆ. ಹದಿಹರೆಯದವರ ಸಂತುಲಿತ ಆಹಾರವನ್ನು ಸೇವಿಸಬೇಕು. ಏನು ಮಾಡಬೇಕು ಅವರು, ಸಂತುಲಿತ ಆಹಾರ ಅಂದರೆ ಅದು ಸಮತೋಲನ ಆಹಾರ ಅಂತ ಅರ್ಥ. ಹಾಗೆ ಅವರು ಏನು ಮಾಡಬೇಕು, ನೈರ್ಮಲ್ಯವನ್ನು ಕಾಪಾಡ್ಕೊಳ್ಬೇಕು. ಸಂತುಲಿತ ಆಹಾರ ಅಂದರೆ ಅಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಕೊಬ್ಬಿರಬೇಕು, ವಿಟಮಿನ್ಸ್ ಇರಬೇಕು, ಅಗತ್ಯವಿರುವಂತಹ ಎಲ್ಲ ಪ್ರಮಾಣದ ಆಹಾರವನ್ನಲ್ಲಿ ಇರಬೇಕು. ಅದಕ್ಕೆ ಏನಂತೀವಿ, ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ರೊಟ್ಟಿ, ಅಕ್ಕಿ, ದ್ವಿದಳ ಧಾನ್ಯಗಳು, ತರಕಾರಿ, ಹಾಲು, ಹಣ್ಣುಗಳು ಇವೆಲ್ಲ ಏನು ಸಂತುಲಿತ ಆಹಾರಗಳು. ಇವೆಲ್ಲ ಕಬ್ಬಿಣದ ರಕ್ತದ ಪ್ರಮುಖ ಘಟಕವಾಗಿರುವುದರಿಂದ ಕಬ್ಬಿಣ ಸಮೃದ್ಧ ಆಹಾರಗಳಾದಂತಹ ಹಸಿರೆಲೆಗಳ ತರಕಾರಿಗಳು, ಬೆಲ್ಲ, ಮಾಂಸ, ಕಿತ್ತಾಳೆ, ಬೆಟ್ಟದ ನೆಲ್ಲಿಕಾಯಿ ಮೊದಲಾದವರು ಏನು ಮಾಡಬೇಕು, ಹದಿಹರೆಯದವರು ತಿನ್ನಬೇಕು. ಏನು ತಿನ್ನಬೇಕು ಅವರು, ಬೆಲ್ಲ ತಿನ್ನಬೇಕು, ಮಾಂಸ ತಿನ್ನಬೇಕು, ಕಿತ್ತಾಳೆ ತಿನ್ನಬೇಕು, ಬೆಟ್ಟದ ನೆಲ್ಲಿಕಾಯಿ ಇವೆಲ್ಲ ಏನು ಹದಿಹರೆಯದವರಿಗೆ ಒಳ್ಳೆಯವು. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದು HIV ವೈರಸ್ನಿಂದ ಏನು ಮಾಡ್ತೈತೆ ಬರುವಂಥ ಒಂದು ರೋಗವಾಗಿದೆ. HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಅರ್ಥ. ಇದು ಹೆಂಗೆ ಹರಡ್ತೈತೆ HIV ಅಂದರೆ ಸೋಂಕಿತ ತಾಯಿಯ ಎದೆಹಾಲು ಮಗುವಿಗೆ ಕುಡಿಸೋದ್ರಿಂದ ಏನಾಗ್ತೈತೆ, ಮಗುವಿಗೆ ಏನು ಮಾಡ್ಬೋದು, ಏಡ್ಸ್ ಬರ್ಬೋದು. ಹಾಗೆ ಸೋಂಕಿತ ವ್ಯಕ್ತಿಗೆ ಚುಚ್ಚಿದ ಸೂಜಿಯಿಂದ ಏನು ಮಾಡ್ತೈತೆ, ಆರೋಗ್ಯವಂತ ವ್ಯಕ್ತಿಗೆ ಸೂಜಿಯನ್ನು ನೀಡಿದರೆ ಅವಾಗೂ ಕೂಡ ಏಡ್ಸ್ ಬರ್ತೈತೆ. ಸೋಂಕಿತ ವ್ಯಕ್ತಿಯಿಂದ ಲೈಂಗಿಕ ಸಂಪರ್ಕ ಹೊಂದುವುದರಿಂದ ಕೂಡ ಏನು ಮಾಡ್ತೈತೆ, ಏಡ್ಸ್ಗೆ ಕಾರಣವಾಗ್ತೈತೆ. ಇಷ್ಟು ಏನು ಏಡ್ಸ್ ಬರುವಂಥ 3 ಕಾರಣಗಳು. ಇಲ್ಲಿಗೆ ಏನಾಯ್ತಂದರೆ ಹದಿಹರೆಯಕ್ಕೆ ಪ್ರವೇಶ ಒಂದು ಪಾಠದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗದ ಕುರಿತು ಅಂದರೆ ನೆಕ್ಸ್ಟ್ ಲೆಸನನ್ನು ಕುರಿತು ಏನು ಮಾಡೋಣ, ಮುಂದಿನ ತರಗತಿಯಲ್ಲಿ ನೋಡೋಣ. ಇದು ಇಷ್ಟೇ ಹದಿಹರೆಯಕ್ಕೆ ಪ್ರವೇಶ ಅನ್ನೋದು ಇಷ್ಟೇ ಲೆಸನ್, ಇಲ್ಲಿಗೆ ಅದು ಕಂಪ್ಲೀಟ್ ಆಗಿದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನನ್ನು ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.